ಹಾಯ್ ವೆಲ್ಕಮ್ ಬ್ಯಾಕ್ ಟು ಲಿಖಿತ ರೆಡ್ಡಿ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ಕೂಡ ಚೆನ್ನಾಗಿದ್ದೀನಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಆಗ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಹಾಗೆ ಏನಪ್ಪ ಚಿಕನ್ ತೋರಿಸ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀರಾ? ಹೌದು, ನಾನು ಇವತ್ತು ಚಿಕನ್ ರೆಸಿಪಿ ಹೇಳ್ಕೊಡ್ತೀನಿ ನಿಮಗೆ. ಸೊ ಚಿಕನ್ ಸಾಂಬಾರ್ ಬನ್ನಿ ಯಾವ ಥರ ನಾನು ಮಾಡ್ತೀನಿ ಅಂತ ತೋರಿಸ್ತೀನಿ. ಆಲ್ರೆಡಿ ನಾನು ಫ್ರೈ ಮಾಡ್ಕೊಂಡಿದ್ದೀನಿ. ಈರುಳ್ಳಿ ಒಂದು, ಬೆಳ್ಳುಳ್ಳಿ ಒಂದು ಗಡ್ಡೆ ಹಾಕ್ಕೊಂಡಿನಿ, 1 ಇಂಚಷ್ಟು ಶುಂಠಿ, 1-2 ಹಸಿಮೆಣ್ಸಿನ್ಕಾಯಿ ಮತ್ತು ಗಸಗಸೆ ಒಂದು ಅರ್ಧ ಟೇಬಲ್ ಸ್ಪೂನ್ ಹಾಕಿನಿ. ಹಾಗೆ ಚಕ್ಕೆ ಚಿಕ್ಕದು ನೀವೇ ನೋಡ್ಬೋದು ಅಷ್ಟು ಹಾಕ್ಕೊಂಡಿದ್ದೀನಿ. ಹಾಗೆ ಲವಂಗ ಒಂದು 4 ಹಾಕ್ಕೊಂಡಿದ್ದೀನಿ. ಮೆಣಸು ಒಂದು 10-12 ಮೆಣಸು ಹಾಕ್ಕೊಂಡಿದ್ದೀನಿ. 2 ಟೇಬಲ್ ಸ್ಪೂನು ಧನಿಯಾ ಪುಡಿ, 1.5 ಟೇಬಲ್ ಸ್ಪೂನ್ ಹಾಕ್ಕೊಂಡು ಪರವಾಗಿಲ್ಲ, 2 ಟೇಬಲ್ ಸ್ಪೂನ್ ಹಾಕ್ಕೊತೀನಿ ಅಂದರೂ ಪರವಾಗಿಲ್ಲ, ನಾನು ಮನೇಲಿ ಮಾಡಿರೋದ್ರಿಂದ. ಸೊ 2 ಟೇಬಲ್ ಸ್ಪೂನ್ ಹಾಕ್ಕೊತಾಯಿನಿ. ಹಾಗೆ ಅಚ್ಚ ಖಾರದ ಪುಡಿ 1 ಟೇಬಲ್ ಸ್ಪೂನ್ ಹಾಕ್ಕೊತಾಯಿನಿ. ನಿಮ್ಗೆ ಎಷ್ಟು ಖಾರಕ್ಕೆ ಬೇಕೋ ಅಷ್ಟು ನೀವು ಹಾಕ್ಕೊಳ್ಳಿ. ಸೊ ಅದನ್ನು ರುಬ್ಬಾಕಿಕ್ಕೊಂಡು, ಸೊ ಕೊಬ್ಬರಿ ಮಿಸ್ ಮಾಡಿದೆ, ಕೊಬ್ಬರಿ ಮತ್ತು ಕೊತ್ತಂಬರಿನ ಆಮೇಲೆ ಹಾಕಿದ್ರು ನಡೆಯುತ್ತೆ ಅಂತ. ಸೊ ಈ ರೀತಿ ರುಬ್ಕೊಂಡಿದ್ದೀನಿ. ಈ ಅದಲ್ಲಿದ್ದರೆ ಸಾಕು. ಹಾಗೆ ಇವಾಗ ಒಂದು ಪ್ಯಾನ್ ತೊಗೊಂಡು ಬಾಣಲಿ ಒಂದು 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ, ಒಂದು ಈರುಳ್ಳಿ ಕೊಯ್ಕೊಂಡಿದ್ದಲ್ಲ ಅದರಲ್ಲಿ ಒಂಚೂರು ಈರುಳ್ಳಿ ಎತ್ತಿಕ್ಕೊಂಡಿದ್ದೆ, ಸುಮ್ಮನೆ ಫ್ರೈ ಮಾಡೋಕ್ಕೆ ಚೆನ್ನಾಗಿರುತ್ತೆ ಅಂತ, ಸಾಂಬಾರಿಗೂ ಟೇಸ್ಟ್ ಇರುತ್ತೆ ಅಂತ. ಸೊ ಆಲ್ರೆಡಿ ಫ್ರೈ ಆಗಿದೆ. ಈಗ ತೊಳೆದಿರೋಂಥ ಚಿಕನ್ನ ನಾನು ಆಲ್ರೆಡಿ ಸಪ್ರೇಟಾಗಿ ಇಟ್ಕೊಂಡು, ಸೊ ಅದಕ್ಕೆ ಆ್ಯಡ್ ಔಟ್ ಮಾಡ್ತಾಯಿದ್ದೀನಿ. ಫ್ಲೇಮು ಚಿಕ್ಕದಾಗಿ ಇಟ್ಕೊಳ್ಳಿಲ್ಲ, ಸೀದೋಗುತ್ತೆ. 1/4 ಟೀ ಸ್ಪೂನಷ್ಟು ಅರ್ಶಿನದ ಪುಡಿ ಮತ್ತು 1/4 ಟೀ ಸ್ಪೂನಷ್ಟು ಉಪ್ಪು ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ನೀರಿಗೆ ತಿರ್ಸ್ಕೊಟ್ಟು ಸ್ವಲ್ಪ ಹೊತ್ತು ತಟ್ಟೆನ ಮುಚ್ಚಿ ಇಕ್ಕಿ ಒಂದು 5 ನಿಮಿಷ ಬಿರಿಯಾನಿ ರೆಡಿ ಮಾಡ್ತಾಯಿದ್ದೀನಿ. ಬಿರಿಯಾನಿ ಮಾಡೋಣ ಅಂತ ಲಿವರ್ನ ನಾನು ಸಪ್ರೇಟಾಗಿ ಇಕ್ಕಿದ್ದೀನಿ, ಯಾಕಂದರೆ ಬೇಗ ಬೇಯುತ್ತೆ, ಆಮೇಲೆ ಹಾಕಿದ್ರು ನಡೆಯುತ್ತೆ. ಸೊ ನೀವು ನೋಡ್ಬೋದು ಚಿಕನ್ ಎಲ್ಲ ನೀರು ಚೆನ್ನಾಗಿ ಬಿಟ್ಟಿದೆ. ಉಪ್ಪು ಅರಿಶಿನ ಹಾಕಿದಾಗ ನೀರು ಆಟೋಮೆಟಿಕ್ ಬಿಡುತ್ತೆ. ಹಾಗೆ ಒಂದು ಸ್ವಲ್ಪ ಬೇಯುತ್ತೆ ಚಿಕನ್ನು, ಆವಾಗ ನೀರೆಲ್ಲ ಬಿಟ್ಟಾಗ ಚೆನ್ನಾಗಿರುತ್ತೆ. ಇವಾಗ ರುಬ್ಬಿರೋ ಅಂಥದ್ದನ್ನ ಅದರೊಳಗಡೆ ಆ್ಯಡ್ ಮಾಡಿಕೊಂಡು, ಇವಾಗ ನಿಮ್ಗೆ ನೀರು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. ನಾನೇನು ಎಕ್ಸ್ಟ್ರಾ ನೀರು ಆ್ಯಡ್ ಮಾಡ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, 1 ಟೇಬಲ್ ಸ್ಪೂನ್ ಗರಂ ಮಸಾಲ, 1 ಟೇಬಲ್ ಸ್ಪೂನ್ ಚಿಕನ್ ಮಸಾಲ ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಅದನ್ನು ನೀಟಾಗಿ ತಿರ್ಸ್ಕೊಡಿ. ನಾನು ಈ ಚೆಂಬು ತೋರಿಸ್ತಾಯಿನಲ್ಲ, ಅದಲ್ಲಿ ಮಿಕ್ಸಿ ಜಾರಲ್ಲಿ ಏನಿತ್ತು ಅದು ಈ ಚೆಂಬು ಅಷ್ಟು ನೀರು ಅಟ್ಟಿನ ಅಷ್ಟೇ, ಎಕ್ಸ್ಟ್ರಾ ಅಟ್ಟೇ ಇಲ್ಲ. ಸೊ ಅದನ್ನು ಸ್ವಲ್ಪ ಹೊತ್ತು ಕ್ಲೋಸ್ ಮಾಡಿ, ಬಿರಿಯಾನಿ ರೆಡಿ ಆಗ್ತಾಯಿದೆ. ಸೊ ಸಾಂಬಾರು ಕುದೀತಾ ಇದೆ, ಸ್ವಲ್ಪ ಪಾತ್ರೆ ಇದೆ ನೀವೇ ನೋಡ್ಬೋದು. ಸೊ ಅದನ್ನೆಲ್ಲ ತೊಳೆದಿಕ್ಕೊಂಬಿಡ್ತೀನಿ ಫಸ್ಟೇ. ಇವಾಗ ತೆಗ್ದುಬಿಟ್ಟು ನೋಡಿ, ಚೆನ್ನಾಗಿ ಕಾಯ್ತಾಯಿದೆ ಸಾಂಬಾರು. ನಿಮಗೆ ಪೀಸ್ ಬೆಂದಿದೆ ಅಂತ ಗೊತ್ತಾಗಬೇಕಂದ್ರೆ ಈ ಥರ ಸೌಟಾಗಿ ತೊಗೊಂಡು ನೋಡಿದ್ರೆ ಗೊತ್ತಾಗುತ್ತೆ. ಸೊ ನಿಮ್ಗೆ ರುಚಿ ಎಲ್ಲ ಸರಿ ಹೋಗಿದೆ, ಖಾರ ಎಲ್ಲ ಅಂದರೆ ಸರಿ, ಇಲ್ಲಾಂದರೆ ಬೇಕು ಅಂದರೆ ಆ್ಯಡ್ ಔಟ್ ಮಾಡ್ಕೊಳ್ಳಿ. ಸೊ 1 ಟೇಬಲ್ ಸ್ಪೂನ್ ಎಣ್ಣೆ ತೊಗೊಂಡು ಸ್ವಲ್ಪ ಸಾಸಿವೆ ಹಾಕಿ, ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಳ್ಳಿ, ಇಲ್ಲ ಕೊತ್ತಂಬರಿನ ಹಾಕ್ಕೊಳ್ಳಿ. ನಾನು ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ. ಫ್ಲೇವರ್ ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಸೊ ಅದಕ್ಕೋಸ್ಕರ ನಾನು ಒಗ್ಗರಣೆ ಹಾಕ್ತಾಯಿರೋದು. ಸೊ ನೀವು ಒಂದು ಸತಿ ಟ್ರೈ ಮಾಡಿ, ಈ ಥರ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಹಾಗೆ ಅದಕ್ಕೆ ದಿಷ್ಟಿ ತೆಗಿತಾಯಿದೆ. ದಿಷ್ಟಿ ಯಾವ ಥರ ಅಂದರೆ ಗ್ಯಾಸ್ ಕೆಳಗಡೆ ಇಟ್ಬಿಟ್ಟು ಆ ಕಡೆ ಈ ಕಡೆ 3 ಸತಿ ಅಂದು ಅದರೊಳಗಡೆ ಈ ಕಡೆ ನೋಡಿ, ಈ ಥರ ದಿಷ್ಟಿ ಆಗಿದ್ರೆ ಪೀಸ್ ಅಂಟ್ಕೊಳ್ಳುತ್ತೆ. ಯಾಕಂದರೆ ಎಲ್ಲಿಂದನೋ ತಂದಿರ್ತಾರೆ, ದಾರಿ ಸರಿ ಇರಲ್ಲ. ಸೊ ಅದಕ್ಕೋಸ್ಕರ ದಿಷ್ಟಿ ತೆಗೆಯೋದು. ಸೊ ಈ ವಿಡಿಯೋ ಇಷ್ಟ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ರೆಸಿಪಿ ತುಂಬ ಚೆನ್ನಾಗಿದೆ.